ಶಿಶುನಾಳ ಶರೀಫರು ಎಷ್ಟು ಚಂದ ಬರೆದಾರ ನೋಡ್ರಿ ಪದ್ಯವನ್ನು. ನಾವೇನು ನಾ ಅಂತೀವಲ್ಲ, ಅದು ಬಹಳ ಕೆಟ್ಟ ಮಾರ್ಗ. ಅದು ಮೊನ್ನೆ ಒಂದು ಪುಸ್ತಕದಲ್ಲಿ ನಾನು ಓದ್ತಿದ್ದೆ, ನಾವು ಈ ಜಗತ್ತಿಗೆ ಅನಿವಾರ್ಯವೇ ಅಥವಾ ಈ ಜಗತ್ತು ನಮಗೆ ಅನಿವಾರ್ಯವೇ? ಎಷ್ಟು ಚೆನ್ನಾಗಿ ಬರ್ದಾರಂದ್ರೆ, ಈಗೇನು ನಾವು ಭಾಳ ದೊಡ್ಡ ನನ್ನಿಂದನೇ ಎಲ್ಲ ಆಗೈತೈತಿ ಅಂತೇನು ನಾವು ಅನ್ಕೋತೀವಲ್ರಿ, ಇವರೆಲ್ಲರೂ ಏನು ವಿಚಾರ ಮಾಡಬೇಕು ಅಂದರೆ ಬ್ಯಾಡ್ ಕ್ವಾಲಿಟಿ, ಅದು ಕೆಟ್ಟ ಸ್ವಭಾವ. ಅದು ಎಲ್ಲ ನನ್ನಿಂದನೇ ನಡೆದದ ಅಂತ ತಿಳ್ಕೊಂಡು ನೀವೇನಾದರೂ ಭಾವಿಸ್ಕೊಂಡ್ರಿ ಅಂದರೆ ನೀವೇನು ಮಾಡಬೇಕು ಗೊತ್ತದ? ಯಾರಿಗೂ ಹೇಳಲಾರ್ದಂಗೆ 4 ದಿವಸ ನೀವು ಎಲ್ಲರೂ ಹೋಗಿಬಿಡ್ಬೇಕ್ರಿ. ನೀವು ಯಾರಿಗೂ ಹೇಳಬಾರ್ದು, ನಿಮ್ಮ ಮನ್ಯಾಗ ಯಾರಿಗೂ ಹೇಳಬಾರ್ದು. ನೀವು ನಿಮ್ಮ ಮನೆಯೊಳಗಿರುವಂತಹ ನಿಮ್ಮ ಹೆಂಡತಿಗೂ ಹೇಳಬಾರ್ದು, ನಿಮ್ಮ ಗಂಡಗೂ ಹೇಳಬಾರ್ದು. ನೀವು ಯಾರು ಹೆಣ್ಮಕ್ಳಿದ್ರಿ ಅಂದರೆ ಗಂಡಗೂ ಹೇಳಬೇಡ್ರಿ, ಮಕ್ಕಳಿಗೂ ಹೇಳಬೇಡ್ರಿ. ಗಂಡು ಮಕ್ಕಳು ಯಾರಾದರೂ ಇದ್ರಿ ಅಂದರೆ ನೀವು ನಿಮ್ಮ ಹೆಂಡತಿಗೂ ಹೇಳಬೇಡ್ರಿ, ಮಕ್ಕಳಿಗೂ ಹೇಳಬೇಡ್ರಿ. ಸುಮ್ಮನೆ 4 ದಿನ ಹೋಗಿಬಿಡ್ರಿ. ನೀವು ಇನ್ನೂ ನಿಮಗೆ ಅರ್ಥ ಆಗಬೇಕಾಗಿತ್ತು ಅಂದ್ರೆ 15 ದಿವಸ ಹೋಗಿಬಿಟ್ರಿ. ಇನ್ನೂ ನಿಮಗೆ ಅರ್ಥ ಆಗಬೇಕಾಗಿತ್ತು ಅಂದ್ರೆ 1 ತಿಂಗಳು ಹೋಗಿಬಿಟ್ರಿ. ನನ್ನ ಮಾತನ್ನು ಗಂಭೀರವಾಗಿ ಕೇಳ್ರಿ, ನಿಮ್ಮನ್ನು ಮರೆತೇ ಬಿಡ್ತಾರೆ. 4 ದಿನ ಅಷ್ಟ ಹುಡುಕಾಡ್ತಾರೆ. 1 ವಾರ ಚಲೋ ಇದ್ರಿ ಅಂದ್ರೆ 15 ದಿವಸ ವಾಂಟೆಡ್, ಮಿಸ್ಸಿಂಗ್, ಹಂಗೆ ಹಿಂಗೆ ಎಲ್ಲ ಬರ್ತಾವೆ. ಯಾವಾಗ ಚಲೋ ಇದ್ರಿ ಅಂದರೆ ಕೆಟ್ಟ ಕೆಲಸ ಮಾಡ್ಕೊತ, ಎಲ್ಲರಿಗೂ ಕೆಟ್ಟ ಮಾತಾಡ್ಕೊಂತ, ಚಲೋ ಕೆಲಸ ಮಾಡ್ಲಾರ್ದಂಗೆ ಹಂಗಾಗಿದ್ದು ಬಿಟ್ರಿ ಅಂದ್ರೆ ಯಾವಾಗ ಹೋಗಬೇಕಾಗಿತ್ತು, ಈಗ ಹೋಗ್ಯಾನ. ಇದು ಮೊದಲೇ ಆಗಬೇಕಾಗಿತ್ತು ರೀ, ಈಗ ಆಗೈತಿ. ಭಾಳ ಚಲೋ ಆಗೈತಿ. ನಮ್ಮ 3 ಹಸುನ ಆತ್ ನೋಡ್ರಿ ಅಂತಿರ್ತಾರೆ. ಅದು ನೋಡ್ಬೇಕು ಅಂತಿರ್ತಾರೆ. ಕೇಳಿರೇನ್ರಿ ನೀವು? ಯಾರ್ಯಾರು ನಾನು ಅನಿವಾರ್ಯ ಅಂತ ನೀವು ಭಾವಿಸ್ಕೊಂಡಿರಲ್ಲ, ಯಾವುದೇ ವ್ಯಕ್ತಿ ಇರುವಲ್ರಿ ಅವರು 15 ದಿವಸ ಅಲ್ಲ 1 ತಿಂಗಳು ಏನಾದರೂ ಮನೆ ಬಿಟ್ಟು ಹೋಗಿಬಿಟ್ರು ಅಂದರೆ ಜನ ನಿಮ್ಮನ್ನು ಮರ್ತಾ ಬಿಡ್ತಾರೆ. ಬರೆದಿಟ್ಕೊಳ್ರಿ, ನೀವು ಮರ್ತಾ ಬಿಡ್ತಾರೆ. 1 ತಿಂಗಳಾದ್ರೂ ಕೂಡ ನಿಮ್ಮನ್ನು ಹುಡುಕಾಡ್ತಾರಂದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚೈತೆ ಅಂದಂಗೆ ಅರ್ಥ. ಅದು ಅವ್ರು ಏನು ಹುಡುಕಾಡ್ತಿರ್ತಾರೆ ಹೇಳ್ರಿ? ನಿಮ್ಮನ್ನಲ್ಲ, ನಿಮ್ಮನ್ನನ್ರಿ, ನಿಮ್ಮನ್ನು ಹುಡುಕಾಡ್ತಿರ್ತಾರೆ? ಇಲ್ಲ, ನಿಮ್ಮ ಬ್ಯಾಂಕಿನೊಳಗಿರುವಂತಹ ಹಣವನ್ನು ಹುಡುಕ್ತಿರ್ತಾರೆ. ಒಬ್ಬ ಯಾರೋ ಕೈಯಾಗ ಮೂರ್ತಿ ಹಿಡ್ಕೊಂಡು ಹೋಗ್ತಿದ್ರಿ, ಅಲ್ಲಮ ಪ್ರಭುದೇವರ ಮೂರ್ತಿ ಅಂತ ತಿಳ್ಕೊಳ್ರಿ. ಅಲ್ಲಮ ಪ್ರಭುದೇವರ ಮೂರ್ತಿಯನ್ನು ಹಿಡಿದಾಗ ಎಲ್ಲರೂ ನಮಸ್ಕಾರ ಮಾಡೋರು. ನಮಸ್ಕಾರ ರೀ, ನಮಸ್ಕಾರ ರೀ, ನಮಸ್ಕಾರ ರೀ, ನಮಸ್ಕಾರ. ಪಾದಕ್ಕೆ ನೀರು ಹಾಕೋದೇನು, ಹೂ ಏರ್ಸೋದೇನು, ನಮಸ್ಕಾರ 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 ನಮಸ್ಕಾರ. ಅವ ಹಿಂಗೆಲ್ಲ ಕಡೆ ಹಿಡ್ಕೊಂಡು ಅಡ್ಡಾಡಕತ್ತಲ್ಲ, ಅವನ ಮನಸ್ಸಿನಾಗ ಬಂತು ಎಲ್ಲರೂ ನನಗೆ ನಮಸ್ಕಾರ ಮಾಡಕತ್ತಾರ. ಯಾರಿಗೆ? ಅವೇನು ಮೂರ್ತಿ ಹಿಡ್ಕೊಂಡಿದ್ದಲ್ಲ, ಅವ ಏನು ತಿಳ್ಕೊಂಡಂದ್ರೆ ಎಲ್ಲರೂ ನನಗೆ ನಮಸ್ಕಾರ ಮಾಡಕತ್ತಾರ. ಕೈಯಾಗಿನ ಮೂರ್ತಿ ಹಿಡ್ಕೊಂಡಾನವ, ಆ ಮೂರ್ತಿ ಹಿಡ್ಕೊಂಡಿದ್ದಕ್ಕೆ ಎಲ್ಲರೂ ನಮಸ್ಕಾರ ಮಾಡಕತ್ತಾರ. ಅವ ಏನು ತಿಳ್ಕೊಂಡಂದ್ರೆ ಎಲ್ಲರೂ ನನಗೆ ನಮಸ್ಕಾರ ಮಾಡಕತ್ತಾರ. ನಂದು ಭಾಳ ದೊಡ್ಡ ಹವಾ ಆತು ಬಿಡು ಅಂತ ತಿಳ್ಕೊಂಡು ಹಂಗೆ ತಲೆ ಮೇಲೆ ಇಟ್ಕೊಂಡು ಹಂಗೆ ಅದನ್ನು ತಲೆಯಾಗ ತೊಗೊಂಡ್ರಿ ಅವ್ನು. ಎಲ್ಲರೂ ನನಗೆ ನಮಸ್ಕಾರ ಮಾಡಕತ್ತಾರ ಅಂತೇಳಿ 1 ದಿನ ಆ ಮೂರ್ತಿ ಬಿಟ್ಟು ಬಂದ್ರಿ ಅವ್ನು. ಯಾರೊಬ್ಬರು ನಮಸ್ಕಾರವೂ ಮಾಡಲಿಲ್ಲ, ಯಾರೊಬ್ಬರು ಹೂವು ಏರಿಸಲಿಲ್ಲ, ಯಾರೊಬ್ಬರು ಮುಂದೆ ಬಂದು ನೀರು ಹಾಕಿ ರಂಗೋಲಿ ಹಾಕಿ ಹೆಂಗೆ ನಾವು ಜ್ಯೋತಿ ಬರ್ತದಲ್ಲ ಅಪ್ಪವ್ರದ್ದು, ಅಲ್ಲಮ ಪ್ರಭುವಿನ ಜ್ಯೋತಿ ಬಂದಾಗ ನೀವೆಲ್ಲರೂ ನಿಮ್ಮ ಮನೆಯ ಮುಂದಗಡೆ ರಂಗೋಲಿ ಹಾಕಿ ಹೂಗಳನ್ನು ಹಾಕಿ ಅಪ್ಪವರ ಬರ್ರಿ ಅಂತ ತಿಳ್ಕೊಂಡು ನೀವು ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಿರಲ್ಲ. ಅವತ್ತು ಅವನಿಗೆ ಯಾರೂ ನಮಸ್ಕಾರವೂ ಮಾಡಲಿಲ್ಲ, ನೀರು ಹಾಕಲಿಲ್ಲ, ರಂಗೋಲಿ ಅಂತೂ ಮೊದಲೇ ಹಾಕಿರಲಿಲ್ಲ. ಬಾರೋ ಅನ್ನಕತ್ರ ಅವಂಗೆ. ಅವ ಅಂದ ಯಾಕರೋ ಯಾರೂ ನಿಂಗೆ ನಮಸ್ಕಾರ ಮಾಡುವಲ್ರಲ್ಲ. ಅವಾಗ ಮುಂದಿರುವಂಥ ಒಬ್ಬ ವ್ಯಕ್ತಿ ಅಂದ, ಹಿಡ್ದೋಸ್ ನಾವು ನಿನಗೆ ನಮಸ್ಕಾರ ಮಾಡಿ ತಿಳಿದೆ ನೀನು? ನಿನ್ನ ಕೈಯೊಳಗಿರುವಂತಹ ಅಲ್ಲಮ ಪ್ರಭುವಿಗೆ ನಾವು ನಮಸ್ಕಾರ ಮಾಡೀವಿ, ನಿನಗಲ್ಲ. ಅದು ಅಲ್ಲಮ ಪ್ರಭುವಿಗೆ ಮಾಡಿದ್ದು. ನಾವು ಇಷ್ಟ ತಿಳ್ಕೊಂಡು ಬಿಡೋದು, ಎಲ್ಲಿವರೆಗೂ ನಮ್ಮ ಗುರುವಾಗಿರುವಂತಹ ಅಲ್ಲಮ ಪ್ರಭುದೇವರನ್ನು, ಬಸವಣ್ಣನವರನ್ನು, ದೊಡ್ಡ ದೊಡ್ಡ ಮಹಾತ್ಮರನ್ನು ನಮ್ಮ ತಲೆಯೊಳಗೆ ನಾವು ಇಟ್ಕೊಳ್ತೀವಿ, ಆವಾಗ ನಿಮಗೆ ಜನ ಎಲ್ಲ ನಮಸ್ಕಾರ ಮಾಡ್ತಾರೆ. ಅವ್ರನ್ನ ಬಿಟ್ರಿ ಅಂದರೆ ಜನ ನಿಮಗೆ ನಮಸ್ಕಾರ ಮಾಡುವಂಥ ಪ್ರಶ್ನೆನೇ ಬರೋಂಗಿಲ್ಲ. ನಾ ಅನ್ನೋದು ಇರುವಂಗಿಲ್ಲ. ನಾ ಅನ್ನೋದು ಬಂತು ಅಂದರೆ ಅದು ನಮ್ಮನ್ನು ಅಧಪತನಕ್ಕೆ ಈಡು ಮಾಡ್ತದೆ.
ಬಸವಣ್ಣ ಬೇಡುವವರಿಲ್ಲದೆ ಬಡವನಾದೆ ಅಂದಾನ ಅಂದ್ರೆ ಸೂಕ್ಷ್ಮವಾಗಿ ಅವನಿಗೆ ಬಂದಿರಬಹುದು. ಮಡಿವಾಳ ಮಾಚಯ್ಯನವರು ಮನನೊಂದುಕೊಂಡ್ರು. ಬಸವಣ್ಣ ಹಿಂಗೆ ಅನಬಾರ್ದಾಗಿತ್ತು. ಬ್ಯಾರೆ ಯಾರಾದರೂ ಅಂದಿದ್ರು ಅಂದರೆ ನಡೀತಾ ಇತ್ತು. ಅತ್ಯಂತ ವಿನಯ ಮೂರುತಿಯಾಗಿರುವಂತಹ ಬಸವಣ್ಣ ಈ ಮಾತಂದಾರ ಅಂದ್ರೆ ನಾನು ಇದನ್ನು ಸಹಿಸ್ಕೊಳ್ಳಂಗಿಲ್ಲ ಅಂತ ತಿಳ್ಕೊಂಡು ಮನಸ್ಸನ್ನು ನೊಂದ್ಕೊಂಡ್ರಲ್ಲ, ಈ ಸುದ್ದಿ ಬಸವಣ್ಣನವರಿಗೆ ಗೊತ್ತಾಯ್ತು. ಬಸವಣ್ಣನವರು ಬಹಳ ನೊಂದ್ಕೊಂಡ್ರು, ನಾನು ಹಂಗೆ ಹೇಳಿದ್ದಲ್ಲ ಅಂತ. ಆದರೂ ಅವ್ರ ಮನಸ್ಸಿಗೆ ನೋವಾಗ್ಯದ ಅಂದ ಮೇಲೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಬಸವಣ್ಣನವರು ಮಡಿವಾಳ ಮಾಚಯ್ಯನವ್ರ ಹತ್ರ ಬಂದರು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಒಂದು ರಾಜ್ಯದ ಘನತೆ ವ್ಯಕ್ತ ಪ್ರಧಾನಮಂತ್ರಿಗಳಾಗಿದ್ದಂತಹ ಬಸವಣ್ಣನವರು ಒಂದು ಗುಡಿಸಲಕ್ಕೆ ಬರ್ತಾರೆ. ಅಲ್ಲಿ ಮಡಿವಾಳ ಮಾಚಯ್ಯನವರು ವಿಭೂತಿ ಹಚ್ಚಿಕೊಂಡು ಕೊರಳಲ್ಲಿ ಲಿಂಗವನ್ನು ಧರಿಸಿ ಕೂತ್ಕೊಂಡಾರ. ಬಂದ ತಕ್ಷಣ ಕೇಳ್ತಾರೆ ಅವರು, ನನ್ನದು ತಪ್ಪಾಯಿತು, ನೀವು ಯಾಕೆ ಮನಸ್ಸಿಗೆ ನೋವು ಮಾಡ್ಕೊಂಡಿರಿ ಅಂತ ಬಸವಣ್ಣವ್ರು ಕೇಳಿದರು. ಬಸವಣ್ಣ, ನೀನು ಒಬ್ಬನೇ ಭಕ್ತ ಅಂತ ಹೇಳ್ತಿ, ಬೇಡುವವರಿಲ್ಲದೆ ಬಡವನಾದೆ ಅಂತ ಹೇಳ್ತಿ, ಏನಪ್ಪ ನಿನ್ನ ನಾಟ ತಿಳಿವಲ್ತಲ್ಲ. ನಾವೆಲ್ಲ ಬಡವರದೀವಿ ಅಂತ ನೀ ತಿಳ್ಕೊಂಡು ಏನು? ನಾವು ಕೆಲಸವನ್ನು ಮಾಡುವುದನ್ನು ನೋಡಿ ನೀನು ಬಡವರದಿ ಅಂತ ಏನಾದರೂ ನೀ ತಿಳ್ಕೊಂಡಿದ್ದಿ ಅಂದ್ರೆ ನಿನ್ನದು ಅದು ತಪ್ಪು, ನಿಂದು ಪಕ್ಕ ತಪ್ಪದು. ನೀ ಇತರ ಇರುವಲ್ಯಾಕ ಪ್ರಧಾನಮಂತ್ರಿ? 6 ಮುನಿದು ನಮ್ಮನ್ನೇನು ಮಾಡುವರು? ನೀವು ಯಾರಾದರೂ ನೀವು ಸಿಟ್ಟಿಗೆ ಹತ್ರ ನನಗೇನು ಮಾಡೋರಿದ್ದೀರಿ ನೀವು ಅಂತ ಬಸವನವ್ರಿಗೆ ಕ್ಲಾಸ್ ತೊಗೊಂಡ್ರಿ. ಅವ್ರು ಯಾರು? ಮಡಿವಾಳ ಮಾಚಯ್ಯನವರು. ನೋಡ್ರಿ ಎಷ್ಟು ಚೆನ್ನಾಗಿದೆ ಈ ಕಥೆ ಅಂದರೆ, ಒಂದು ದೇಶದ ಘನತೆ ವ್ಯಕ್ತ ಪ್ರಧಾನಮಂತ್ರಿಗಳಿಗೆ ಅಲ್ಲಿ ತರಾಟೆಗೆ ತೆಗೆದುಕೊಳ್ಳುವಂತಹ ಒಂದು ಸನ್ನಿವೇಶ ನೋಡ್ರಿ. ನೀವು ಒಬ್ಬ ಸಣ್ಣ ಅಧಿಕಾರಿಗೆ ನೀವು ಪ್ರಶ್ನೆ ಮಾಡಿದ್ರಿ ಅಂದ್ರೆ ಅವರು ಸಿಟ್ಟಿಗೆ ಹೇಳ್ತಾರೆ. ಇಲ್ಲಿ ಒಂದು ರಾಜ್ಯದ ಪ್ರಧಾನಮಂತ್ರಿ ಆದ್ರೂ ಕೂಡ ಬಸವಣ್ಣನವರಿಗೆ ಸಿಟ್ಟು ಬರಲಿಲ್ಲ. ತಪ್ಪಾಯಿತು ನನ್ನದು, ಕ್ಷಮಾ ಮಾಡ್ರಿ. ನೀವ್ಯಾಕೆ ಹಂಗೆ ಸಿಟ್ಟಿಗೆದ್ದು ಶಟ್ಕೊಂಡು ಕುಳಿತುಕೊಂಡಿರಿ? ದಯವಿಟ್ಟು ನಿಮ್ಮ ಮನಸ್ಸನ್ನು ಹಗರು ಮಾಡ್ರಿ. ನನ್ನಂಥವನನ್ನು ನೀವು ಕೈ ಹಿಡಿದು ಮುನ್ನಡೆಸಬೇಕು. ನೀವು ಆ ಮಾತುಗಳನ್ನು ಆಡಬಾರ್ದು. ನಾನು ಆ ಥರ ಅಂದಿದ್ದಲ್ಲ ಅಂತ ಎಷ್ಟು ಹೇಳಿದ್ರು ಅವ್ರು ಸಿಟ್ಟು ಇಳಿಲೇ ಇಲ್ಲರು. ಒಮ್ಮೆ ಬಸವಣ್ಣ, ನಾವೆಲ್ಲ ಬಡವರದೀವಿ ಅಂತ ನೀವು ತಿಳ್ಕೊಂಡಿದ್ದಿ ಅಂದರೆ ಬಾ ಇಲ್ಲಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ನೀರಿದ್ದು ಅಲ್ಲ, ಚಲೋ ನೀರು. ಆ ನೀರನ್ನು ಕೈಯೊಳಗೆ ತೆಗೆದುಕೊಂಡು ಹಿಂಗೆ ಮ್ಯಾಲೆ ಹಾರಿಸಿಬಿಟ್ರಿ ಅವ್ರು ನೀರು. ಆ ನೀರಿನ ಹನಿಗಳೆಲ್ಲ ಏನಾಗಿದ್ದು ಅಂದ್ರೆ ಅಕ್ಷರಶಃ ಮುತ್ತುಗಳೇ ಆಗಿದ್ದು ಅಂತ. ಅವ್ರು ನೀರಿನ ಹನಿ ಹಾರಿಸಿದ್ರಲ್ಲ, ಅವು ಮುತ್ತುಗಳೇ ಆಗಿದ್ದು. ಬಸವ ಪುರಾಣದಲ್ಲಿ ಆ ಚರಿತೆಯನ್ನು ಪಾಲ್ಕುರಿಕಿ ಸೋಮನಾಥರು ಬರೀತಾರೆ. ಆ ಚರಿತೆಯನ್ನು ಭೀಮ ಕವಿಗಳು ದಾಖಲಿಸ್ತಾರೆ. ಅವ ಹಿಂಗೆ ಕೈಯೊಳಗೆ ನೀರನ್ನು ತೆಗೆದುಕೊಂಡು ಹಾರಿಸಿರುವಂಥ ನೀರುಗಳು ಮ್ಯಾಲೆ ಹಾರಿಸಿದಾಗ ನೀರಿನ ಹನಿಯಾಗಿದ್ದವು. ಕೆಳಗೆ ಬೀಳುವಂಥ ಸಂದರ್ಭದಲ್ಲಿ ಮುತ್ತು ರತ್ನ ಹವಳಗಳಾಗಿದ್ದು. ಬಸವಣ್ಣನವರಿಗೆ ಗೊತ್ತಿತ್ತು ಅವ್ರ ಶಕ್ತಿ ಸಾಮರ್ಥ್ಯ. ಬಸವಣ್ಣನವ್ರು ಕೈ ಮುಗಿದಂದ್ರು, ನಾನು ಆ ಥರ ಅಂದಿದ್ದಲ್ಲ, ತಾವು ಅನ್ಯತಾ ಭಾವಿಸಬಾರದು ಅಂತ ಭಾಳ ಪರಿಪರಿಯಾಗಿ ಕೇಳ್ಕೊಂಡಾಗ ಆವಾಗ ಮಡಿವಾಳ ಮಾಚಯ್ಯನವರಿಗೆ ಸಮಾಧಾನ ಆಯಿತು. ಗೊತ್ತು ಬಸವಣ್ಣ, ಆದರೂ ನೀನು ಆ ರೀತಿ ಅಂದಿರಬಹುದು ಅನ್ನುವಂತಹ ಒಂದು ಅಂಬೋನದಿಂದಾಗಿ ನಾನು ಆ ಮಾತುಗಳನ್ನು ಹೇಳಬೇಕಾಗಿ ಬಂತು. ನಿನ್ನಂತಹ ಭಕ್ತ ಯಾರಿದ್ದಾರೆ? ಈ ಜಗತ್ತನ್ನೇ ಮುನ್ನಡೆಸುವಂತಹ ಶಕ್ತಿ ನಿನ್ನದದ. ನೀನು ನಮಗೆಲ್ಲ ಮಾರ್ಗದರ್ಶಕ. ನಿನ್ನ ಮಾರ್ಗದರ್ಶನದಲ್ಲಿ ನಾವು ನಡೆಯಕತ್ತೀವಿ ಅಂದರೆ ನೀನು ಭಾಳ ಚಲೋ ಇರಬೇಕು ಅಂತ ತಿಳ್ಕೊಂಡು ನಾನು ಈ ಮಾತುಗಳನ್ನು ಹೇಳಿದ್ದೇನೆ ಹೊರತು ನಾನು ಬೇರೆ ಕಾರಣಗಳಿಗಾಗಿ ಹೇಳಲಿಲ್ಲ ಅನ್ನುವಂಥ ಮಾತುಗಳನ್ನು ಮಡಿವಾಳ ಮಾಚಯ್ಯನವರು ಹೇಳಿದಾಗ ಬಸವಣ್ಣನವರು ಆ ಮಾತುಗಳನ್ನು ಸ್ವಾಗತ ಮಾಡಿದರು. ಹೌದು, ಒಮ್ಮೊಮ್ಮೆ ಆಗುತ್ತೆ, ಒಮ್ಮೊಮ್ಮೆ ಜೋಲಿ ಹೋಗ್ತದೆ. ನಡೆಯುವಂಥ ಸಂದರ್ಭದಲ್ಲಿ ಎಡವುತ್ತೀವಿ. ನಡೆಯುವವರೇ ಎಡವಬೇಕಲ್ಲ, ಕುಂತವ್ರು ಯಾರು ಎಡವುತ್ತಾರನ್ರಿ? ಯಾರು ನಡೀತಿರ್ತಾರಲ್ಲ ಅವರೇ ಎಡವಬೇಕು. ಮಡಿವಾಳ ಮಾಚಯ್ಯನವರ ಒಂದು ಸ್ಪಷ್ಟವಾದ ಮನಸ್ಥಿತಿ ಏನಾಗಿತ್ತು ಅಂದರೆ ಬಸವಣ್ಣ ತಪ್ಪಬಾರದು. ಯಾಕಂದರೆ ಅವ ಮಾರ್ಗದರ್ಶಕ ಅದಾನ. ನಿಮಗೆ ಯಾರು ಮಾರ್ಗದರ್ಶನ ಮಾಡ್ತಾರಲ್ಲ ಅವ್ರು ಯಾವ ಕಾರಣಕ್ಕೂ ತಪ್ಪಬಾರ್ದು. ಅವ್ರು ತಪ್ಪು ಮಾಡಿದ್ರು ಅಂದರೆ ನೀವೆಲ್ಲ ತಪ್ಪು ಮಾಡ್ತೀರಿ. ಒಬ್ಬ ವ್ಯಕ್ತಿ ಯಾರು ನಿಮಗೆ ಮಾರ್ಗದರ್ಶನ ಮಾಡ್ತಿರ್ತಾರಲ್ಲ ಅವ್ರು ಭಾಳ ಶಾಣತನದಿಂದ ಮಾರ್ಗದರ್ಶನ ಮಾಡ್ಬೇಕು. ಅವ್ರು ಯಾವ ಕಾರಣಕ್ಕೂ ತಪ್ಪಬಾರದು. ನಿಮಗೆಲ್ಲ ಬೋಧಿಸತ್ವ ಅಂತ ಒಬ್ರು ಇದ್ದರು, ಬಹಳ ಅಪರೂಪದ ಯೋಗಿಗಳು. ಬುದ್ಧನ ನಂತರದಲ್ಲಿ ಬೌದ್ಧಿಸಮನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದವರು ಯಾರು ಅಂದರೆ ಬೋಧಿಸತ್ವ. ಅವ್ರು ಎಲ್ಲ ಕಡೆ ಅಡ್ಡಾಡ್ಕೊತ ಹೋಗ್ತಿದ್ರು. ಒಬ್ಬ ರಾಜ ಮುಖ ಸಪ್ಪಿಗೆ ಇಟ್ಕೊಂಡು ಕೂತಿದ್ದ. ಬೋಧಿಸತ್ವ ಅಲ್ಲಿಗೆ ಹೋದರು. ಎಷ್ಟು ಚಂದದ ನೋಡ್ರಿ ಕತೆ. ಯಾಕಪ್ಪ ಮುಖ ಸಪ್ಪಗೆ ಮಾಡಿ ಅಂತ ಕೇಳಿದ್ರು. ಏನಿಲ್ರಿ, ಭಾಳ ಚಲೋ ಒಂದು ಕುದುರೆ ತಂದಿದ್ನಿ. ಕುದುರೆ ಮೊದಲು ಭಾಳ ಚಲೋ ತಂಗಿ ಓಡ್ತಿತ್ತು. ಈಗ ಕುದುರೆ ಕುಂಟಾಕ್ ಚಲೋ ಆಗೈತಿ, ಕುಂಟಾಕ್ ಹತ್ತದ. ಏನು ಮಾಡಿದ್ರೂ ಕೂಡ ಕುಂಟುದು ನಿಲ್ವಲ್ತು. ದವಾಖಾನೆಗೆ ತೋರಿಸಿ ಏನಂದ್ರು? ಹೌದು ತೋರಿಸಿ.
ಡಾಕ್ಟರ್ಗಳು ಬಂದು ನೋಡಿ ಹೋಗ್ಯಾರ, ಬೇರೆ ಬೇರೆ ಔಷಧಿಗಳನ್ನು ಕೊಟ್ಟಾರ. ಆ ಎಲ್ಲ ಉಪಚಾರವನ್ನು ಆ ಕುದುರೆಗೆ ಮಾಡಾಕತ್ತೀವಿ. ಮೊದಲು ಭಾಳ ಚಲೋತ್ತಾಗಿ ಓಡ್ತಿತ್ತು ಕುದುರೆ, ಈಗ ಕುಂಟಾಕತ್ತೈತಿ. ಅವಾಗ ಬೋಧಿಸತ್ವ ಅಂದರು, ನನಗೆ 3 ದಿನ ಟೈಮ್ ಕೊಡು, ನಿಮ್ಮ ಕುದುರೆ ಮತ್ತೆ ಮೊದಲಿನಂಗೆ ಓಡುವಂಗೆ ಮಾಡ್ತೀನಿ ಅಂತ ರಾಜಾಗ ಅಂದರು. 3 ದಿನ ಅಲ್ರಿ, 30 ದಿನ ಟೈಮ್ ತಗೊಳ್ರಿ, ಮತ್ತು ನಮ್ಮ ಕುದುರೆ ಮೊದಲಿನಂಗೆ ಓಡುವಂಗೆ ಮಾಡ್ರಿ ಅಂತ ಆ ರಾಜ ಕೈ ಮುಗಿದು ಬೇಡ್ದ. ನಾವು ಯಾವ ವಸ್ತುವನ್ನು ಪ್ರೀತಿ ಮಾಡ್ತಿರ್ತೀವಲ್ರಿ, ಅದಕ್ಕೆ ಏನಾರು ಹೆಚ್ಚು ಕಡಿಮೆ ಆ ಥರ ಜೀವನ ಹೋಗ್ತೈತೆ ನಮ್ಮದು. ಅದಕ್ಕೆ ಏನಾರು ಹೆಚ್ಚು ಕಡಿಮೆ ಆಗಿಬಿಡ್ತು ಅಂದ್ರೆ ನಮ್ಮ ಹೃದಯನ ಕೈಗೆ ಬಂದಂಗೆ ಆಗಿಬಿಡ್ತದೆ. ಎಷ್ಟು ಚೆನ್ನಾಗದ ನೋಡ್ರಿ ಕತೆ, ನನಗೆ ಭಾಳ ಖುಷಿ ಕೊಡುವಂಥ ಕತೆ ಇದು. ಬೋಧಿಸತ್ವ ಯಾವಾಗ 3 ದಿನ ಟೈಮ್ ಕೊಡಂತ ತಿಳ್ಕೊಂಡು ಕೇಳಿದ್ರಲ್ಲ, 3 ದಿನ ಅಲ್ಲ 30 ದಿನ ಟೈಮ್ ತಗೊಳ್ರಿ, ಮತ್ತು ನಮ್ಮ ಕುದುರೆ ಓಡುವಂಗೆ ಮಾಡ್ರಿ. ಸೂಕ್ಷ್ಮವಾಗಿ ಆ ಕುದುರೆ ನೋಡ್ಕೋಂತ ಕುಂತಿರ್ರಿ ಅವ್ರು ಬೋಧಿಸತ್ವ. ರಾಜನ ಕರೆದ್ರು, 3 ನಿಮಿಷನಾಗ ಗೊತ್ತಾಗಿಬಿಡ್ತವ್ರಿ ಕುದುರೆ ಯಾಕೆ ಕುಂಟಾಕತ್ತೈತೆ ಅಂತೇಳಿ. ಕರೆದ್ರು ರಾಜನ, ನಿಮ್ಮ ಕುದುರೆ ಮತ್ತೆ ಮೊದಲಿನಂಗೆ ಓಡಬೇಕಾಗಿತ್ತು ಅಂದ್ರೆ ನೀನು ನನ್ನ ಮಾತು ಕೇಳಬೇಕು. ಕೇಳ್ತೀನಿ, ಹೇಳ್ರಿ, ಏನು ಮಾಡ್ಬೇಕು ಹೇಳ್ರಿ. ಆ ಕುದುರೆಗೇನು ಟ್ರೈನಿಂಗ್ ಕೊಡಾಕತ್ತಾನಲ್ಲ, ಮೊದಲು ಅವ್ನ ಕೆಲಸದ ತೆಗೆದು ಹಾಕಂದ್ರು ಅವ್ರು. ರಾಜ ಅಂದ, ಯಾಕೆ ತೆಗೆದು ಹಾಕ್ಬೇಕು ಅವನ್ನ? ಯಾಕಂದ್ರೆ ಅವ ಕುಂಟದಾನ. ಯಾರು ಕುಂಟದಾರ? ಕುದುರೆಗೇನು ಟ್ರೈನಿಂಗ್ ಕೊಡಾಕತ್ತಿದ್ದಲ್ಲ ಅವ ಕುಂಟಿದ್ದ. ಕುದುರೆ ಏನು ತಿಳ್ಕೊಂಡಿತ್ತು ಗೊತ್ತದೇನ್ರಿ? ನನಗೆ ಟ್ರೈನಿಂಗ್ ಕೊಡವ ಕುಂಟದಾನಂದ್ರೆ ಕುಂಟುದ ಬರೋಬರದೆ ಅಂತ ತಿಳ್ಕೊಂಡಿತ್ತು ರೀ ಅದು ಕುದುರೆ. ಆ ಬೋಧಿಸತ್ವ ಅಂದ್ರೆ ಮೊದಲು ಆ ಕುಂಟನ ತೆಗೆದುಹಾಕು, ಅವನು ತೆಗೆದುಹಾಕು, ಚಲೋ ಅಂಥವು ದಷ್ಟಪುಷ್ಟ ಯುವಕರನ್ನು ಮುಂದೆ ಓಡವನನ್ನು ನೇಮಿಸು. ಅವನು ತೆಗೆದು ಹಾಕಿದ್ರು. ಮತ್ತು ಕುದುರೆ ಮೊದಲೇ ನಂಗೆ ಓಡಾಕ್ ಹೈತ್ರಿ. ಅವ್ನು ಹೆಂಗೆ ಓಡಾಕತ್ತಲ್ಲ ಮಾರ್ಗದರ್ಶಕ, ಹಂಗೆ ಕುದುರೆ ಓಡಾಕ್ ಹೈತು. ಅವಾಗ ರಾಜ ಅಂದ, ನೀವು ಹೇಳಿದ್ದು ಸರಿ, ಮಾರ್ಗದರ್ಶನ ಮಾಡುವಂಥವ ಕುಂಟದಾನ ಅನ್ನೋ ಕಾರಣಕ್ಕಾಗಿ ಕುದುರೆ ಕುಂಟಾಕತ್ತಿತ್ತು. ಈಗ ಮಾರ್ಗದರ್ಶಕ ಏನದಾನಲ್ಲ ಭಾಳ ಚಲೋ ತಂಗಿ ಓಡಾಕತ್ತಾರ, ಕುದುರೆ ಭಾಳ ಚಲೋ ತಂಗಿ ಓಡಾಕತ್ತದ, ನಿಮಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ಅಂತೇಳಿ ಬೋಧಿಸತ್ವನಿಗೆ ಮಹಾರಾಜ ನಮಸ್ಕಾರ ಮಾಡಿದ. ಹೌದ್ರಿ ಅದರ ಈ ಕುಂಟು ಕುದುರೆ ಕತಿ ನಮಗೆ ಯಾಕೆ ಹೇಳಕತ್ತಿರತ್ತ, ನೀವು ಹುಬ್ಬು ಗಂಟಿಕ್ಕೊಂಡು ನೋಡಾಕತ್ತೀರಿ ಅಂದ್ರೆ ಇಟ್ಟ ತಿಳ್ಕೊಂಡು ಬಿಡ್ರಿ. ತೇರದಾಳದ ಭಕ್ತರು, ಸುತ್ತಮುತ್ತಲಿನ ಭಕ್ತರು, ನೀವೆಲ್ಲರೂ ಮಸ್ತಂಗೆ ಓಡುವಂಥ ಕಾಟೇವಾಡಿ ಕುದುರೆ ನೀವು ಯಾಕಾಗಿರಿ ಅಂದ್ರೆ ನಮ್ಮ ಗುರು ಅಲ್ಲಮ್ಮ ಪ್ರಭು ಏನದಾನಲ್ಲ ಅವ ಬಹಳ ಚಲೋ ಅದಾನ ಅನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಮಸ್ತಂಗೆ ಓಡುವಂಥ ಕಾಟೇವಾಡಿ ಕುದುರೆ ಆಗೀವಿ.